ಹೆಂಗಿದ್ರು ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಹೆಣ್ಮಕ್ಳು ಇದ್ರೆ ನಾನೊಂದು ಒಳ್ಳೆ ಸಾಂಗ್ ಹಾಡ್ಸ್ಬಿಡ್ತಾ ಇದ್ದೆ. ಸೊ ಗಂಡ್ ಮಕ್ಳು ಇರೋದ್ರಿಂದ ಡ್ಯಾನ್ಸ್ ಹಾಡ್ಸ್ಬಿಟ್ಟೆ ಹೋಗ್ಬೇಕು ಅಂತ ನಾನು ಫಿಕ್ಸ್ ಆಗಿ ಬಂದಿದ್ದೀನಿ. ಚಿಕ್ಕದಾಗ ಒಂದೆರಡು ಸ್ಟೆಪ್ಪು ನೀವೇ ಹಾಡು ಹೇಳ್ಕೊಂಡು ನೀವೇ ಡ್ಯಾನ್ಸ್ ಮಾಡ್ಬಿಡಿ. ಸಂಕ್ರಾಂತಿ ಬಂತು ರಥೋ ರಥ ಸಾಂಗ್ಗೆ. ನನ್ನ ಸಾಂಗ್ ಪ್ಲೇ ಮಾಡ್ತೀನಿ. ಏನಿಲ್ಲ, ಎಷ್ಟು ಲುಂಗಿ ಡ್ಯಾನ್ಸ್ ಎಲ್ಲ ಮಾಡಿಲ್ವಾ? ಲುಂಗಿ ಡ್ಯಾನ್ಸ್ ಲುಂಗಿ ಅಲ್ಲ ಸಂಕ್ರಾಂತಿ ಡ್ಯಾನ್ಸ್ ಏನ್ ಗೊತ್ತಾ, ಸಾಂಗ್ ಡ್ಯಾನ್ಸ್ ಎಲ್ಲ ನಮ್ಮ ಬಲರಾಮ್ಗೆ ಹಾಗೆ ಬಂದಿಲ್ಲ, ಬರೀ ಹೊಡೆದಾಡದ ಅಷ್ಟೇ. ಹಬ್ಬ ದಿನ ಹೊಡೆದಾಡಬಾರ್ದು. ನಮ್ ಸಿನಿಮಾದಲ್ಲಿ ಡ್ಯಾನ್ಸೇ ಇಲ್ಲ, ಸೊ ಹಾಗಾಗಿ ನಾವು ಸಿನಿಮಾದಲ್ಲಿ ಇಲ್ಲ ಅಲ್ಲ, ಅದಕ್ಕೆ ಇಲ್ಲಿ ಮಾಡ್ಬಿಡಿ. ನಿಮಗೆ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡಕ್ಕಾಗಿಲ್ಲ, ಅದಕ್ಕೆ ಇಲ್ಲ ಆಸಕ್ತಿ. ನಮ್ಮ ವಿಶ್ವಣ್ಣ ಇನ್ನು ವಿಶ್ವಣ್ಣ ಇಲ್ಲಿ ನೋಡಿ, ವಿಶ್ವಣ್ಣ ಇನ್ನು ಕ್ಯಾರೆಕ್ಟರ್ ಇಂದ ಆಚೆನೆ ಬಂದಿಲ್ಲ. ಇವಾಗ ಹೆಂಗವ್ರೆ ಕ್ಯಾರೆಕ್ಟರ್ ಹಂಗೆ ಇರೋದು, ಸೊ ಅದಾಗಲ್ಲ. ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಸಿನಿಮಾದಲ್ಲಿ. ಸಂತೋಷ್ ನಾರಾಯಣ್ ಸರ್ ಮ್ಯೂಸಿಕ್, BGMಗೆ ಡ್ಯಾನ್ಸ್ ಮಾಡ್ಬೋದು, ಇಡೀ ಸಿನಿಮಾ ಡ್ಯಾನ್ಸ್ ಮಾಡ್ಬೋದು, ಹಂಗೆ ಕೊಟ್ಟಿದ್ದಾರೆ ಅವರು. ಸೂಪರ್ ಅಲ್ಲ? ಸೊ ಹಂಗೆ ರಿಲೀಸ್ ಆಗಲಿ ಅಂದ್ರೆ ಈಗ ಜನ ಒಂದ್ಸರಿ ನೋಡಕ್ ಹೋಗ್ಬೇಕು, ಒಂದ್ಸರಿ BGMಗೆ ಡ್ಯಾನ್ಸ್ ಮಾಡಕ್ ಹೋಗ್ಬೇಕು. ಸೊ ಆ ರೇಂಜಲ್ಲಿ ಸೀಟ್ ಮೇಲೆ ಕುಣಿತೀರಾ ಅಲ್ಲ, ನೀವು ಹೇಳಿದಂಗೆ ತಾನೆ. ಓಕೆ, ಡನ್ ಆಯ್ತು. ಡ್ಯಾನ್ಸ್ ಆಡಲ್ಲ ಅಂತ ಗೊತ್ತಾಯ್ತು ನಂಗೆ. ಅಟ್ಲೀಸ್ಟ್ ಸಾಂಗ್ ಆದ್ರೂ ಒಂದ್ ಎರಡು ಲೈನ್ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಎಲ್ರು ಹಾಡ್ತೀವಿ, ಎಲ್ರು ಎಲ್ರು ಹಾಡೋಣ. ನೀನ್ ಆಡೋ, ನಾನೇ ಕಡ್ಲಿ ಅಂತ ನಾವು ಬಿತ್ತೋ ಲಿರಿಕ್ಸ್ ನೀಟಾಗಿ ಹೇಳ್ಬೇಕು. ಎಷ್ಟು ಆಡ್ಬೇಕು? ಒಂದ್ 2 ಕಿಲೋಮೀಟರ್ ಆಡೋ. ಸಂಕ್ರಾಂತಿ ಬಂತು ರಥೋ ರಥೋ, ಎರಡ್ ಸಾಲ ಆಯ್ತು. ಅದೇನಾ ನೆಕ್ಸ್ಟ್ ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ ಏಳು ಬೆಲ್ಲ ಜೇನಾಗಿತ್ತು. ಬೇವು ಬೆಲ್ಲ ಅಲ್ಲ, ಎಳ್ಳು ಬೆಲ್ಲ ನಿಜ ಕಟ್ ಮಾಡ್ತೀರಾ? ನಿಜ. ಓಕೆ, ಈಗ ಮತ್ತೆ ಇನ್ನೊಂದ್ಸಲ ರಿಟೇಕ್. ಯಾರು ಚೆನ್ನಾಗಿ ಹೇಳಿಲ್ಲಪ್ಪ, ಎಲ್ರು ಹೇಳ್ಬೇಕು. ಹೇಳಿ, ಸಂಕ್ರಾಂತಿ ಬಂತು ರಥೋ ರಥೋ, ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ, ಎಳ್ಳು ಬೆಲ್ಲ ಜೇನಾಯಿತು, ಕೊಟ್ಟು ತಗೋ ಮಾತಾಯಿತು. ಗಾಡಿ ನೋಡುವ. ನಾನ್ ಸಿಂಗರ್ ಅಲ್ಲಪ್ಪ. ಮತ್ ನಾವೇನ್ ಸಿಂಗರ? ಅದೇ ಅದಕ್ಕೋಸ್ಕರ ನಿಂಗೆಲ್ಲ ಗೊತ್ತಲ್ಲ ಆಡ್ಲಾ? ನನ್ಗೆಲ್ಲ ಗೊತ್ತು, ಬಟ್ ನಾನು ಆಡೋರು ಇಲ್ಲಿ ಯಾರು ಇರಲ್ಲ ಜೊತೆ ನಾವು ಸೇರ್ಕೋತೀವಿ. ರಥ ಬಿತ್ತೋಗಿದ್ದೀವಿ ನಾವು. ಎಷ್ಟೋ ಬಾತ್ರೂಮ್ ಸಿಂಗರ್ಸ್ ಇವಾಗ ದೊಡ್ಡ ಸಿಂಗರ್ಸ್ ಆಗಿ. ಸರಿ, ಶುರು ಮಾಡ್ಕೊಳ್ಳೋಣ. ಬಂದ್ರೋಣ ಈ ಕಡೆಗೆ. ಸಂಕ್ರಾಂತಿ ಬಂತು ರಥೋ ರಥೋ, ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ, ಎಳ್ಳು ಬೆಲ್ಲ ಆಯಿತು, ಕೊಡು ಮಾತಾಯಿತು. ಸಂಕ್ರಾಂತಿ ಬಲರಾಮನ ಬಲರಾಮ ಬಂತು ತಗೋ ತಗೋ, ಬಲರಾಮ ಬಂತು ತಗೋ ತಗೋ, ಫೆಬ್ರವರಿ ತಿಳ್ಕೋ, ಹಸು ಫುಲ್ಲು ಮಾಡ್ಸು ಆಮೇಲೆ ಕಾಲೇಜವರೆಲ್ಲ ಕ್ಲಾಸಿಗೆ ಬಂಕು ಹಾಕ್ಸು, ಸಿನಿಮಾ ತೋರ್ಸು, ಸಿನಿಮಾ ಕೆಲ್ಸು, ಸೂಪರ್ ಅಮೇಜಿಂಗ್. ನೋಡಿ ಎಂತೆಂತ ಪ್ರತಿಭೆಗಳು ಇಲ್ಲೇ. ಇನ್ನೊಂದು ಕ್ವಶನ್ ಇದೆ ನಿಮ್ಗೆ. ಈಗ ಆ ದಿನಗಳು ಬಂದಾಗ ನೀವು ಯಾವ ವಯಸ್ಸಲ್ಲಿ ಮೀನ್ ಕಾಲೇಜ್ ಹೋಗ್ತಾ ಇದ್ರಾ, ಸ್ಕೂಲಲ್ಲಿ ಇದ್ರಾ, ಹೇಳ್ಬೋದಾ? ನನಗೆ ಕ್ವಶನ್ ಕೇಳ್ತಾ ಅವರಲ್ಲ. ಅಲ್ಲಲ್ಲ, ಹೇಳಿ. ಏನಕ್ಕೆ ಅಂದ್ರೆ ಇದು ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಅದು ರಿಲೀಸ್ ಆದಾಗ. ಅಲ್ಲ, ನೆನ್ಪಿದ್ಯಾ ಹೋಗ್ಲಿ ಯಾವಾಗ ರಿಲೀಸ್ ಆಯ್ತಂತ? ಇವಾಗ್ಲೂ ನಂಗೆ ನೆನಪಿಲ್ಲ. ಓಕೆ, ಇದು ಎಲ್ಲ ಲೇಡಿ ಆಂಕರ್ಸ್ಗೂ ಒಂದಿದು ಇದು ನೀವು ಕೇಳಿದೆ ಅಂತ ಹೇಳ್ತೀನಿ ನಾನು. ನಿಮ್ಗೆ ಅವಾಗ ಏನ್ ಸ್ಕೂಲ್ ಹೋಗ್ತಾ ಇದ್ರಾ, ಕಾಲೇಜ್ ಹೋಗ್ತಾ ಇದ್ರಾ? ಸ್ಕೂಲಾ? ಇವತ್ತು ಬಂದು ನೀವು ಇದೇ ಬಲರಾಮ ಆ ದಿನಗಳನ್ನ ರೆಫರೆನ್ಸ್ ಇಟ್ಕೊಂಡು ಬಲರಾಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಾನೆ ನೀವು ಇವತ್ತು ನಮ್ಗೆ ಇಂಟರ್ವ್ಯೂ ತಗೊಳ್ತಾ ಇದ್ರಲ್ಲ. ಇದೇ ತರ ನಿಮ್ಮ ಏಜ್ ಅಲ್ಲಿರುವಂತ ಎಷ್ಟೋ ಜನಕ್ಕೆ ಬಲರಾಮ ಆ ದಿನಗಳನ್ನ ಅವರು ರೀಕಲೆಕ್ಟ್ ಮಾಡ್ಕೊಂಡು ಈ ಸಿನಿಮಾಗೆ ಬಂದು ನೋಡ್ಬೇಕು. ಸೊ ಆ ತರ, ಬಿಕಾಸ್ ಏನಕ್ಕೆ ಅಂದ್ರೆ ಈಗ ನಿಮಗೆ ಇದ್ರ ಬಗ್ಗೆ ಗೊತ್ತಾಗಿದೆ. ನಾವು ಶೂಟಿಂಗ್ ಮಾಡೋ ಜಾಗಗಳಲ್ಲಿ, ಕೆಲವು ಜಾಗಗಳಲ್ಲಿ ಮೈಸೂರಲ್ಲೇನೆ ಮೈಸೂರಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಸ್ಕೂಲ್ ಹುಡುಗರುಗಳು, ಸ್ಕೂಲು ಮತ್ತೆ ಕಾಲೇಜ್ ಫಸ್ಟ್ PU ಸೆಕೆಂಡ್ PUನವರು ಆ ದಿನಗಳು ಸಿನಿಮಾ ಕಂಟಿನ್ಯೂ ಸ್ಟೋರಿ ಆ ಥರ ಏನೋ ಹೇಳೋರು ಅವರು. ಬಿಕಾಸ್ ಚೈತನ್ಯ ಸರ್ ಅವ್ರಿಗೆ ಗೊತ್ತು, ಎಷ್ಟೋ ಜನಕ್ಕೆ ಗೊತ್ತು ಚೈತನ್ಯ ಸರ್.
ಸೊ ಅವ್ರು ಇವತ್ತಿಗೆ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಅವ್ರು ಹೇಳಿದ್ರಲ್ಲ ಹೌಸ್ಫುಲ್ ಅಂತ, ಕಾಲೇಜ್ ಹುಡುಗರೆಲ್ಲ ಬಂದು ನೋಡ್ಲಿ ಅಂತ, ಅದಕ್ಕೆ ಇದನ್ನ ಹೇಳಿದೆ ಅಷ್ಟೇ. ಸೊ 100% ಪ್ರತಿಯೊಬ್ರು ಬಂದು ನೋಡ್ತಾರೆ ಅನ್ನೋ ಅದು ನಮ್ಮ ಒಂದು ಭರವಸೆ. ಯಾಕೆಂದ್ರೆ ಎಷ್ಟೋ 90s ಹುಡುಗರುಗಳಾಗ್ಲಿ ಮತ್ತೆ ಈಗ ಜೆನ್ಸಿ ಏನೋ ಹೇಳ್ತಾರಲ್ಲ, ಅವರು 80s ಅಲ್ಲಿ ಬ್ಯಾಂಗ್ಳೂರ್ ಹೇಗಿತ್ತು, ಅದ್ರ ಅಂಡರ್ವರ್ಲ್ಡ್ ಹೇಗಿತ್ತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಆ ದಿನಗಳನ್ನ ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಯ್ತು. ಬಟ್ ಇದು ಅದ್ರ ನೆಕ್ಸ್ಟ್ ವರ್ಷನ್ ಆದ್ರೆ ಅದ್ಭುತವಾಗಿ ಮತ್ತೆ ನಾವು ಅವ್ರನ್ನ ವಾಪಸ್ಸಲ್ಲೂ ಕರ್ಕೊಂಡು ಹೋಗ್ತೀವಿ 80sಗೆ. ಈ ಜನರೇಷನ್ ಟಚ್ ಮಾಡ್ತೀವಿ ನಾವು ಅಂತ ಈ ಸಿನಿಮಾ ಮೂಲಕ. ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತಾ, ಕೊನೆಯದಾಗಿ ಅಶ್ವವೇಗ ನ್ಯೂಸ್ನ ವೀಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ ಬಲರಾಮ ಟೀಮ್ನಿಂದ ಒಂದು ವಿಶ್ ಮಾಡ್ಬಿಡಿ ಸಂಕ್ರಾಂತಿ ಹಬ್ಬದ. ಎಲ್ರಿಗೂ ಎಲ್ಲ ಒಟ್ಟಿಗೆ ಹೇಳಲ್ಲ, ಎಲ್ಲರಿಗೂ ಎಲ್ಲ ಅಶ್ವ ವೇಗ ಅಶ್ವವೇಗ ವೀಕ್ಷಕರಿಗೆ ನಮ್ಮ ಬಲರಾಮ ತಂಡದ ಕಡೆಯಿಂದ ಸಂಕ್ರಾಂತಿ ಹಬ್ಬದ ವಿಶ್ವಣ್ಣ ನೀವ್ ಹೇಳ್ಬೇಕು. ಅಶ್ವವೇಗ ವೀಕ್ಷಕರಿಗೆ ಬಲರಾಮ ತಂಡದಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಒಳ್ಳೇದಾಗ್ಲಿ, ಎಳ್ಳು ಬೆಲ್ಲ ತಿಂದು ಎಲ್ಲರೂ ಕೂಡ ಒಳ್ಳೆ ಮಾತಾಡಿ, ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ರಪ್ಪ. ಓಕೆನಾ? ಥ್ಯಾಂಕ್ ಯು ಆಲ್.